ಸ್ನೇಹಿತರೆ, 22 ವರ್ಷದ ಕಬಡ್ಡಿ ಆಟಗಾರ ಬ್ರಿಜೇಶ್ ಸೋಲಂಕಿ ತಾನು ಉಳಿಸಿದ ನಾಯಿ ಮರಿ ಕಚ್ಚಿದ ವಾರಗಳ ನಂತರ ರೇಬಿಸ್ನಿಂದ ಸಾವನ್ನಪ್ಪಿದ್ದಾರೆ. ಇವರು ಪ್ರೊ ಕಬಡ್ಡಿ ಲೀಗ್ನ ಭರವಸೆಯ ಆಟಗಾರ ಹಾಗೂ ತಮ್ಮ ರಾಜ್ಯಕ್ಕೆ ಚಿನ್ನದ ಪದಕವನ್ನು ತಂದುಕೊಟ್ಟಂಥ ಕ್ರೀಡಾಪಟುವಾಗಿದ್ದರು. ಇವರು ತಮ್ಮ ಹಳ್ಳಿಯಲ್ಲಿ ತಮ್ಮ ಕಬಡ್ಡಿ ಆಟವನ್ನು ಅಭ್ಯಾಸ ಮಾಡುವ ವೇಳೆ ನಾಯಿ ಮರಿಯೊಂದು ಚರಂಡಿಯಲ್ಲಿ ಸಿಲುಕಿದೆ ಎಂಬ ವಿಷಯವನ್ನು ತಿಳಿದು ಆ ನಾಯಿ ಮರಿಯನ್ನು ರಕ್ಷಿಸಲು ರಕ್ಷಿಸುತ್ತಾರೆ. ಹೀಗೆ ರಕ್ಷಿಸುವ ಭರದಲ್ಲಿ ನಾಯಿ ಮರಿಯು ಆತನ ಕೈಗೆ ಕಚ್ಚಿದ್ದು ಅವರಿಗೆ ತಿಳಿಯದೆ ಕ್ರೀಡೆಯನ್ನು ಪುನರಾರಂಭಿಸಿದಾಗ ಅವರ ಕೈಯಲ್ಲಿನ ಗಾಯಗಳು ಇದು ಕ್ರೀಡೆಯಲ್ಲೇ ಆಗಿದ್ದೆಂದು ತಿಳಿದು ನಿರ್ಲಕ್ಷಿಸುತ್ತಾರೆ. ಇದರಿಂದ ಕೆಲವು ವಾರಗಳ ನಂತರ ಸೋಲಂಕಿ ಅವರು ಒಂದು ದಿನ ಇದ್ದಕ್ಕಿದ್ದಾಗೆ ಅನಾರೋಗ್ಯಕ್ಕೆ ತುತ್ತಾಗುತ್ತಾರೆ. ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಪರೀಕ್ಷಿಸಿದಾಗ ಇವರಿಗೆ ರೇಬಿಸ್ ಕಾಯಿಲೆಯ ಲಕ್ಷಣಗಳು ಕಂಡು ಬಂದಿದ್ದು ಅದು ತೀವ್ರ ಹಂತಕ್ಕೆ ಬಂದಿರುತ್ತದೆ. ಚಿಕಿತ್ಸೆ ಇಲ್ಲದೆ ಆತ ಸಾವನ್ನಪ್ಪುತ್ತಾರೆ. ಇದು ಇವರ ಮರಣದ ಕಥೆಯಾದರೆ, ಇನ್ನು ರೇಬಿಸ್ ಕಾಯಿಲೆಯು ಒಂದು ವೈರಸ್ ಕಾಯಿಲೆಯಾಗಿದ್ದು ಇದು ಮನುಷ್ಯನ ಕೇಂದ್ರ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಲಸಿಕೆಯ ಮೂಲಕ ಇದನ್ನು ಸರಿಪಡಿಸಬಹುದು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ. ಸಾಮಾನ್ಯವಾಗಿ ರೇಬಿಸ್ ಲಕ್ಷಣಗಳು ಕಾಣಿಸಿಕೊಂಡ ನಂತರ ರೇಬಿಸ್ ಅನ್ನು ಗುಣಪಡಿಸಲು ಸಾಧ್ಯವಿಲ್ಲ. ಒಮ್ಮೆ ರೋಗ ಲಕ್ಷಣಗಳು ಕಾಣಿಸಿಕೊಂಡ ನಂತರ ಮಾನವನಲ್ಲಿ ಯಾವಾಗಲೂ ಮಾರಕವಾಗಿಯೇ ಇರುತ್ತದೆ. ಇದು ಸಾಮಾನ್ಯವಾಗಿ ಸೋಂಕಿತ ಪ್ರಾಣಿಗಳ ಲಾವಾರಸದಿಂದ ಬರುವಂತಹ ಕಾಯಿಲೆಯಾಗಿದೆ. ಇದು ಹೆಚ್ಚಾಗಿ ಕಚ್ಚುವಿಕೆ, ಗೀರುವಿಕೆ, ಕಣ್ಣುಗಳಲ್ಲಿ ಅಥವಾ ತೆರೆದ ಗಾಯಗಳಂತಹ ಲೋಳೆಯ ಪೊರೆಗಳ ಸಂಪರ್ಕ ಬಂದಾಗ ರೋಗವು ಹರಡುವ ಸಾಧ್ಯತೆ ಇದೆ. ಇದಕ್ಕೆ ಪರಿಹಾರ ಇಲ್ಲ. ಇದಕ್ಕೆ ಏನೆಂದರೂ ಇಂತಹ ಘಟನೆಗಳು ಕಚ್ಚಿದಾಗ ಅಥವಾ ಇನ್ನೇನಾದರೂ ಅನುಭವಕ್ಕೆ ಬಂದಾಗ ತಕ್ಷಣ ರೇಬಿಸ್ ಇಂಜೆಕ್ಷನ್ ಅನ್ನು ಪಡೆಯುವುದು ಸೂಕ್ತವಾದ ಮಾರ್ಗವಾಗಿದೆ. ಇದರಿಂದ ಪ್ರಾಣಿಗಳ ಮೇಲೆ ಪ್ರೀತಿ ಹಾಗೂ ಕಾಳಜಿ ಇರುವವರು ಅದನ್ನು ಬಿಡಿ ಎಂದು ಎಲ್ಲೂ ಹೇಳಲಾಗುತ್ತಿಲ್ಲ. ಆದರೆ ಆದಷ್ಟು ಎಚ್ಚರಿಕೆಯನ್ನು ವಹಿಸಿ ರೇಬಿಸ್ ಬರದಂತೆ ಕ್ರಮ ಕೈಗೊಳ್ಳಿ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೇನೆ. ಇತ್ತೀಚೆಗೆ ಬಹಳಷ್ಟು ಜನ ನಟಿಯರು ಹಾಗೂ ಹುಡುಗಿಯರು, ಹೆಚ್ಚಾಗಿ ಹೆಣ್ಣು ಮಕ್ಕಳು ತಾವುಗಳು ತಮ್ಮ ರೀಲ್ಸ್ ಹಾಗೂ ವಿಡಿಯೋಗಳು, ಸಿನಿಮಾಗಳಲ್ಲಿ ನಾಯಿಯ ಮೇಲೆ ಹೆಚ್ಚಾಗಿ ಪ್ರೀತಿಯನ್ನು ತೋರಿಸುವ ಭರದಲ್ಲಿ ಅದನ್ನು ಮುತ್ತಿಡುವುದು, ಪದೇ ಪದೇ ಮುತ್ತಿಡುವುದು, ಅದಕ್ಕೆ ತಬ್ಬಿಕೊಳ್ಳುವುದು, ಅದನ್ನೇ ಮೂತಿ ಏನಿಲ್ಲದೆ ಅದನ್ನು ಮುದ್ದು ಮಾಡೋಂಥದ್ದನ್ನು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ದಯವಿಟ್ಟು ಅದನ್ನು ಸಾಧ್ಯವಾದಷ್ಟು ಅಂತರವನ್ನು ಕಾಪಾಡಿಕೊಳ್ಳಿ. ನಾಯಿನ ಸಾಕಿ ಚೆನ್ನಾಗಿ ನೋಡ್ಕೊಳ್ಳಿ, ಎಲ್ಲ ಒಳ್ಳೆಯದು. ಆದರೆ ತಮ್ಮ ಪ್ರಾಣದ ರಕ್ಷಣೆಯನ್ನು ಸಹ, ರೇಬಿಸ್ ಕಾಯಿಲೆಯಿಂದ ದೂರವಾಗುವುದು ಸಹ ಪ್ರಯತ್ನಿಸಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತೇನೆ. ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಸಾಧ್ಯವಾದಷ್ಟು ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.